ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ಈಗಾಗಲೇ ಸಿಟಿ ರವಿ ವಿರುದ್ಧ ಎಫ್ಐಆರ್, ಇನ್ನೂ ಭಾಷಣಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಫ್ಐಆರ್ ಸಂಖ್ಯೆ ಹೆಚ್ಚಾಗಬಹುದು. ಶ್ರೀಪಾದ್, ನಿನ್ನೆ ಗಣೇಶ ಮೆರವಣಿಗೆ ನಡೆದಿತ್ತು. ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಬಿಜೆಪಿಯ ಹಲವು ನಾಯಕರುಗಳು ಭಾಗಿಯಾಗಿದ್ರು, ಜೊತೆಗೆ ಭಾಷಣ ಕೂಡ ಮಾಡಿದ್ರು. ಭಾಷಣದ ವೇಳೆ ಸರ್ಕಾರದ ವಿರುದ್ಧ ಹಾಗೂ ಕೆಲವರು ಅನ್ಯ ಧರ್ಮೀಯರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಜೊತೆಗೆ ಕೆಲವರು ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ ಅನ್ನೋ ಆರೋಪವೂ ಕೇಳಿ ಬಂದಿರುವಂತದ್ದು. ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯವರ ವಿರುದ್ಧ ಏನು ಪ್ರಚೋದನಕಾರಿ ಭಾಷಣ ಅಂತ ಹೇಳಿ ಈಗಾಗಲೇ ಸುಮೋಟ ಕೇಸನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಭಾಷಣ ಮಾಡಿದಂತ ಬಿಜೆಪಿ ನಾಯಕರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಅಶೋಕ್ ಸೇರಿದಂತೆ, ಸುಮಲತಾ ಸೇರಿದಂತೆ ಆ ವೇದಿಕೆಯಲ್ಲಿ ಭಾಷಣ ಮಾಡಿದಂತ ಎಲ್ಲಾ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರ ಭಾಷಣವನ್ನ ಪರಿಶೀಲನೆ ಮಾಡುವಂತ ಕಾರ್ಯಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಅಲ್ಲಿ ಪ್ರಚೋದನಕಾರಿ ಭಾಷಣ ಅಂತ ಏನಾದರೂ ಕಂಡು ಬಂದ್ರೆ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಈಗಾಗಲೇ ಸನ್ನದ್ಧರಾಗಿರುವಂತದ್ದು. ಈಗಾಗಲೇ ಪರಿಶೀಲನೆ ಕಾರ್ಯ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ ಸಂಸದೆ ಸುಮಲತಾ ಅವರ ಭಾಷಣದ ತುಣುಕನ್ನ ಪರಿಶೀಲನೆ ಮಾಡುವಂತ ಕೆಲಸವು ನಡೀತಾ ಇದೆ. ಯಾಕೆಂದ್ರೆ ಅವರು ಒಂದಷ್ಟು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು, ಅಲ್ಲೇನಾದ್ರೂ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ, ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋ ವಿಚಾರವನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರಿಗೂ ಕೂಡ ಒಂದಷ್ಟು ಸೂಚನೆಯನ್ನ ಬಂದಿರುವಂತದ್ದು. ಆ ರೀತಿ ಕಂಡು ಬಂದ್ರೆ ಏನು ಪ್ರಕರಣವನ್ನು ದಾಖಲು ಮಾಡಿ ಅಂತ ಹೇಳಿ ಒಂದು ಆದೇಶ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಭಾಷಣವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕಂಡು ಬಂದ ನಂತರ, ಅಂದ್ರೆ ಪರಿಶೀಲನೆಯಲ್ಲಿ ಕಂಡು ಬಂದ ನಂತರ ಪ್ರಕರಣ ದಾಖಲು ಮಾಡೋದಕ್ಕೆ ಸನ್ನದ್ಧರಾಗಿರುವಂತದ್ದು. ಯಾರ ಮೇಲೆ ಪ್ರಕರಣ ದಾಖಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಸದ್ಯ ಸುಮಲತಾ ಅವರ ಭಾಷಣದ ಒಂದು ತುಣುಕನ್ನ ಸದ್ಯ ಪರಿಶೀಲನೆಯನ್ನ ಮಾಡುವಂತ ಕೆಲಸಕ್ಕೆ ಪೊಲೀಸರು ಸದ್ಯದಲ್ಲಿ ಈಗ ಕಾರ್ಯಪ್ರವೃತ್ತವಾಗಿರುವಂತದ್ದು. ಶ್ರೀಪಾದ್, ಪೊಲೀಸರ ಈ ಕ್ರಮಕ್ಕೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಏನಾದರೂ ಸಿಕ್ಕಿದೆಯಾ? ಏನ್ ಹೇಳ್ತಾರೆ ಬಿಜೆಪಿ ಅವರೀಗ? ಬಿಜೆಪಿಯವರು ಈಗಾಗಲೇ ಬಿಜೆಪಿ ನಾಯಕರ ವಿರುದ್ಧವಾಗಿ ಪ್ರಕರಣ ದಾಖಲು ಮಾಡ್ತಾ ಇರೋದು ಈಗಾಗಲೇ ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಸರ್ಕಾರ ರಾಜಕೀಯ ಮಾಡ್ತಾ ಇದೆ, ಜೊತೆಗೆ ಈ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಮೇಲೆ ಗೂಬೆ ಕೂರಿಸುವಂತದ್ದು. ಅದ್ರ ಜೊತೆಗೆ ಏನು ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡಿ ಪ್ರಕರಣವನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ನಾವು ಇದ್ಯಾವುದಕ್ಕೂ ಹೆದರೋದಿಲ್ಲ, ಬಗ್ಗೋದಿಲ್ಲ. ನಮ್ಮ ಮೇಲೆ ಪ್ರಕರಣ ದಾಖಲಾದ್ರೆ ನಾವು ಕೋರ್ಟ್ನಲ್ಲಿ ಫೈಟ್ ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಇವತ್ತು ಏನೋ ಬೆಂಗಳೂರಿನಿಂದ ಕಾನೂನು ಟೀಮ್ ಏನ್ ಬಂದಿತ್ತು, ಲೀಗಲ್ ಟೀಮ್, ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು, ಜೊತೆಗೆ ಹೇಳಿಕೆಯನ್ನ ನೀಡಿದ್ದಾರೆ. ವಸಂತ್ ಕುಮಾರ್ ಮಾತನಾಡ್ತಾ ರಿಪಬ್ಲಿಕ್ ಕನ್ನಡದ ಜೊತೆ ನಾವು ಸಿಟಿ ರವಿ ಅವರ ಬಗ್ಗೆ ಏನು ಸಿಟಿ ರವಿ ಅವರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ, ಆ ಬಗ್ಗೆ ನಾವು ಕೋರ್ಟ್ ನಲ್ಲಿ ಏನು ಪ್ರಶ್ನೆಯನ್ನ ಮಾಡ್ತೀವಿ, ಜೊತೆಗೆ ಕೇಸನ್ನ ಅಂದ್ರೆ ವಜಾ ಮಾಡಬೇಕು ಅಂತ ಹೇಳಿ ನಾವು ಫೈಟ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಒಂದ್ ವೇಳೆ ಪ್ರಕರಣ ದಾಖಲು ಮಾಡಿದ್ರು ಕೂಡ ಬಿಜೆಪಿಯವರು ಕೋರ್ಟ್ ಮೆಟ್ಟಿಲಿರುವಂತ ಸಾಧ್ಯತೆ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಜೊತೆಗೆ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಸಿಟಿ ರವಿ ವಿರುದ್ಧ ಎಫ್ಐಆರ್, ಇನ್ನೂ ಭಾಷಣಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಫ್ಐಆರ್ ಸಂಖ್ಯೆ ಹೆಚ್ಚಾಗಬಹುದು. ಶ್ರೀಪಾದ್, ನಿನ್ನೆ ಗಣೇಶ ಮೆರವಣಿಗೆ ನಡೆದಿತ್ತು. ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಬಿಜೆಪಿಯ ಹಲವು ನಾಯಕರುಗಳು ಭಾಗಿಯಾಗಿದ್ರು, ಜೊತೆಗೆ ಭಾಷಣ ಕೂಡ ಮಾಡಿದ್ರು. ಭಾಷಣದ ವೇಳೆ ಸರ್ಕಾರದ ವಿರುದ್ಧ ಹಾಗೂ ಕೆಲವರು ಅನ್ಯ ಧರ್ಮೀಯರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಜೊತೆಗೆ ಕೆಲವರು ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ ಅನ್ನೋ ಆರೋಪವೂ ಕೇಳಿ ಬಂದಿರುವಂತದ್ದು. ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯವರ ವಿರುದ್ಧ ಏನು ಪ್ರಚೋದನಕಾರಿ ಭಾಷಣ ಅಂತ ಹೇಳಿ ಈಗಾಗಲೇ ಸುಮೋಟ ಕೇಸನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಭಾಷಣ ಮಾಡಿದಂತ ಬಿಜೆಪಿ ನಾಯಕರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಅಶೋಕ್ ಸೇರಿದಂತೆ, ಸುಮಲತಾ ಸೇರಿದಂತೆ ಆ ವೇದಿಕೆಯಲ್ಲಿ ಭಾಷಣ ಮಾಡಿದಂತ ಎಲ್ಲಾ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರ ಭಾಷಣವನ್ನ ಪರಿಶೀಲನೆ ಮಾಡುವಂತ ಕಾರ್ಯಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಅಲ್ಲಿ ಪ್ರಚೋದನಕಾರಿ ಭಾಷಣ ಅಂತ ಏನಾದರೂ ಕಂಡು ಬಂದ್ರೆ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಈಗಾಗಲೇ ಸನ್ನದ್ಧರಾಗಿರುವಂತದ್ದು. ಈಗಾಗಲೇ ಪರಿಶೀಲನೆ ಕಾರ್ಯ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ
ಮಾಜಿ ಸಂಸದೆ ಸುಮಲತಾ ಅವರ ಭಾಷಣದ ತುಣುಕನ್ನ ಪರಿಶೀಲನೆ ಮಾಡುವಂತ ಕೆಲಸವು ನಡೀತಾ ಇದೆ. ಯಾಕೆಂದ್ರೆ ಅವರು ಒಂದಷ್ಟು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು, ಅಲ್ಲೇನಾದ್ರೂ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ, ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋ ವಿಚಾರವನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರಿಗೂ ಕೂಡ ಒಂದಷ್ಟು ಸೂಚನೆಯನ್ನ ಬಂದಿರುವಂತದ್ದು. ಆ ರೀತಿ ಕಂಡು ಬಂದ್ರೆ ಏನು ಪ್ರಕರಣವನ್ನು ದಾಖಲು ಮಾಡಿ ಅಂತ ಹೇಳಿ ಒಂದು ಆದೇಶ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಭಾಷಣವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕಂಡು ಬಂದ ನಂತರ ಅಂದ್ರೆ ಪರಿಶೀಲನೆಯಲ್ಲಿ ಕಂಡು ಬಂದ ನಂತರ ಪ್ರಕರಣ ದಾಖಲು ಮಾಡೋದಕ್ಕೆ ಸನ್ನದ್ಧರಾಗಿರುವಂತದ್ದು. ಯಾರ ಮೇಲೆ ಪ್ರಕರಣ ದಾಖಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಸದ್ಯ ಸುಮಲತಾ ಅವರ ಭಾಷಣದ ಒಂದು ತುಣುಕನ್ನ ಸದ್ಯ ಪರಿಶೀಲನೆಯನ್ನ ಮಾಡುವಂತ ಕೆಲಸಕ್ಕೆ ಪೊಲೀಸರು ಸದ್ಯದಲ್ಲಿ ಈಗ ಕಾರ್ಯಪ್ರವೃತ್ತವಾಗಿರುವಂತದ್ದು. ಶ್ರೀಪಾದ್, ಪೊಲೀಸರ ಈ ಕ್ರಮಕ್ಕೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಏನಾದರೂ ಸಿಕ್ಕಿದೆಯಾ? ಏನ್ ಹೇಳ್ತಾರೆ ಬಿಜೆಪಿ ಅವರೀಗ? ಬಿಜೆಪಿಯವರು ಈಗಾಗಲೇ ಬಿಜೆಪಿ ನಾಯಕರ ವಿರುದ್ಧವಾಗಿ ಪ್ರಕರಣ ದಾಖಲು ಮಾಡ್ತಾ ಇರೋದು ಈಗಾಗಲೇ ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಸರ್ಕಾರ ರಾಜಕೀಯ ಮಾಡ್ತಾ ಇದೆ, ಜೊತೆಗೆ ಈ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಮೇಲೆ ಗೂಬೆ ಕೂರಿಸುವಂತದ್ದು. ಅದ್ರ ಜೊತೆಗೆ ಏನು ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡಿ ಪ್ರಕರಣವನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ನಾವು ಇದ್ಯಾವುದಕ್ಕೂ ಹೆದರೋದಿಲ್ಲ, ಬಗ್ಗೋದಿಲ್ಲ. ನಮ್ಮ ಮೇಲೆ ಪ್ರಕರಣ ದಾಖಲಾದ್ರೆ ನಾವು ಕೋರ್ಟ್ನಲ್ಲಿ ಫೈಟ್ ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಇವತ್ತು ಏನೋ ಬೆಂಗಳೂರಿನಿಂದ ಕಾನೂನು ಟೀಮ್ ಏನ್ ಬಂದಿತ್ತು, ಲೀಗಲ್ ಟೀಮ್, ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು, ಜೊತೆಗೆ ಹೇಳಿಕೆಯನ್ನ ನೀಡಿದ್ದಾರೆ. ವಸಂತ್ ಕುಮಾರ್ ಮಾತನಾಡ್ತಾ ರಿಪಬ್ಲಿಕ್ ಕನ್ನಡದ ಜೊತೆ ನಾವು ಸಿಟಿ ರವಿ ಅವರ ಬಗ್ಗೆ ಏನು ಸಿಟಿ ರವಿ ಅವರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ, ಆ ಬಗ್ಗೆ ನಾವು ಕೋರ್ಟ್ ನಲ್ಲಿ ಏನು ಪ್ರಶ್ನೆಯನ್ನ ಮಾಡ್ತೀವಿ, ಜೊತೆಗೆ ಕೇಸನ್ನ ಅಂದ್ರೆ ವಜಾ ಮಾಡಬೇಕು ಅಂತ ಹೇಳಿ ನಾವು ಫೈಟ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಒಂದ್ ವೇಳೆ ಪ್ರಕರಣ ದಾಖಲು ಮಾಡಿದ್ರು ಕೂಡ ಬಿಜೆಪಿಯವರು ಕೋರ್ಟ್ ಮೆಟ್ಟಿಲಿರುವಂತ ಸಾಧ್ಯತೆ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಜೊತೆಗೆ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ಈಗಾಗಲೇ ಸಿಟಿ ರವಿ ವಿರುದ್ಧ ಎಫ್ಐಆರ್, ಇನ್ನೂ ಭಾಷಣಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಫ್ಐಆರ್ ಸಂಖ್ಯೆ ಹೆಚ್ಚಾಗಬಹುದು. ಶ್ರೀಪಾದ್, ನಿನ್ನೆ ಗಣೇಶ ಮೆರವಣಿಗೆ ನಡೆದಿತ್ತು. ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಬಿಜೆಪಿಯ ಹಲವು ನಾಯಕರುಗಳು ಭಾಗಿಯಾಗಿದ್ರು, ಜೊತೆಗೆ ಭಾಷಣ ಕೂಡ ಮಾಡಿದ್ರು. ಭಾಷಣದ ವೇಳೆ ಸರ್ಕಾರದ ವಿರುದ್ಧ ಹಾಗೂ ಕೆಲವರು ಅನ್ಯ ಧರ್ಮೀಯರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಜೊತೆಗೆ ಕೆಲವರು ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ ಅನ್ನೋ ಆರೋಪವೂ ಕೇಳಿ ಬಂದಿರುವಂತದ್ದು. ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯವರ ವಿರುದ್ಧ ಏನು ಪ್ರಚೋದನಕಾರಿ ಭಾಷಣ ಅಂತ ಹೇಳಿ ಈಗಾಗಲೇ ಸುಮೋಟೋ ಕೇಸನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಭಾಷಣ ಮಾಡಿದಂತ ಬಿಜೆಪಿ ನಾಯಕರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಅಶೋಕ್ ಸೇರಿದಂತೆ ಸುಮಲತಾ ಸೇರಿದಂತೆ ಆ ವೇದಿಕೆಯಲ್ಲಿ ಭಾಷಣ ಮಾಡಿದಂತ ಎಲ್ಲಾ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರ ಭಾಷಣವನ್ನ ಪರಿಶೀಲನೆ ಮಾಡುವಂತ ಕಾರ್ಯಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಅಲ್ಲಿ ಪ್ರಚೋದನಕಾರಿ ಭಾಷಣ ಅಂತ ಏನಾದರೂ ಕಂಡು ಬಂದ್ರೆ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಈಗಾಗಲೇ ಸನ್ನದ್ಧರಾಗಿರುವಂತದ್ದು. ಈಗಾಗಲೇ ಪರಿಶೀಲನೆ ಕಾರ್ಯ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ ಸಂಸದೆ ಸುಮಲತಾ ಅವರ ಭಾಷಣದ ತುಣುಕನ್ನ ಪರಿಶೀಲನೆ ಮಾಡುವಂತ ಕೆಲಸವು ನಡೀತಾ ಇದೆ. ಯಾಕೆಂದ್ರೆ ಅವರು ಒಂದಷ್ಟು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು, ಅಲ್ಲೇನಾದ್ರೂ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ, ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋ ವಿಚಾರವನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರಿಗೂ ಕೂಡ ಒಂದಷ್ಟು ಸೂಚನೆಯನ್ನ ಬಂದಿರುವಂತದ್ದು. ಆ ರೀತಿ ಕಂಡು ಬಂದ್ರೆ ಏನು ಪ್ರಕರಣವನ್ನು ದಾಖಲು ಮಾಡಿ ಅಂತ ಹೇಳಿ ಒಂದು ಆದೇಶ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಭಾಷಣವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕಂಡು ಬಂದ ನಂತರ ಅಂದ್ರೆ ಪರಿಶೀಲನೆಯಲ್ಲಿ ಕಂಡು ಬಂದ ನಂತರ ಪ್ರಕರಣ ದಾಖಲು ಮಾಡೋದಕ್ಕೆ ಸನ್ನದ್ಧರಾಗಿರುವಂತದ್ದು. ಯಾರ ಮೇಲೆ ಪ್ರಕರಣ ದಾಖಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಸದ್ಯ ಸುಮಲತಾ ಅವರ ಭಾಷಣದ ಒಂದು ತುಣುಕನ್ನ ಸದ್ಯ ಪರಿಶೀಲನೆಯನ್ನ ಮಾಡುವಂತ ಕೆಲಸಕ್ಕೆ ಪೊಲೀಸರು ಸದ್ಯದಲ್ಲಿ ಈಗ ಕಾರ್ಯಪ್ರವೃತ್ತವಾಗಿರುವಂತದ್ದು. ಶ್ರೀಪಾದ್, ಪೊಲೀಸರ ಈ ಕ್ರಮಕ್ಕೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಏನಾದರೂ ಸಿಕ್ಕಿದೆಯಾ? ಏನ್ ಹೇಳ್ತಾರೆ ಬಿಜೆಪಿ ಅವರೀಗ?
ಬಿಜೆಪಿಯವರು ಈಗಾಗಲೇ ಬಿಜೆಪಿ ನಾಯಕರ ವಿರುದ್ಧವಾಗಿ ಪ್ರಕರಣ ದಾಖಲು ಮಾಡ್ತಾ ಇರೋದು ಈಗಾಗಲೇ ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಸರ್ಕಾರ ರಾಜಕೀಯ ಮಾಡ್ತಾ ಇದೆ, ಜೊತೆಗೆ ಈ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಮೇಲೆ ಗೂಬೆ ಕೂರಿಸುವಂತದ್ದು. ಅದ್ರ ಜೊತೆಗೆ ಏನು ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡಿ ಪ್ರಕರಣವನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ನಾವು ಇದ್ಯಾವುದಕ್ಕೂ ಹೆದರೋದಿಲ್ಲ, ಬಗ್ಗೋದಿಲ್ಲ. ನಮ್ಮ ಮೇಲೆ ಪ್ರಕರಣ ದಾಖಲಾದ್ರೆ ನಾವು ಕೋರ್ಟ್ನಲ್ಲಿ ಫೈಟ್ ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಇವತ್ತು ಏನು ಬೆಂಗಳೂರಿನಿಂದ ಕಾನೂನು ಟೀಮ್ ಏನ್ ಬಂದಿತ್ತು, ಲೀಗಲ್ ಟೀಮ್, ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು, ಜೊತೆಗೆ ಹೇಳಿಕೆಯನ್ನ ನೀಡಿದ್ದಾರೆ. ವಸಂತ್ ಕುಮಾರ್ ಮಾತನಾಡ್ತಾ ರಿಪಬ್ಲಿಕ್ ಕನ್ನಡದ ಜೊತೆ ನಾವು ಸಿಟಿ ರವಿ ಅವರ ಬಗ್ಗೆ ಏನು ಸಿಟಿ ರವಿ ಅವರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ, ಆ ಬಗ್ಗೆ ನಾವು ಕೋರ್ಟ್ ನಲ್ಲಿ ಏನು ಪ್ರಶ್ನೆಯನ್ನ ಮಾಡ್ತೀವಿ, ಜೊತೆಗೆ ಕೇಸನ್ನ ಅಂದ್ರೆ ವಜಾ ಮಾಡಬೇಕು ಅಂತ ಹೇಳಿ ನಾವು ಫೈಟ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಒಂದು ವೇಳೆ ಪ್ರಕರಣ ದಾಖಲು ಮಾಡಿದ್ರು ಕೂಡ ಬಿಜೆಪಿಯವರು ಕೋರ್ಟ್ ಮೆಟ್ಟಿಲೇರುವಂತ ಸಾಧ್ಯತೆ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಜೊತೆಗೆ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗಾಗಿ.